ಸಮಾಜ ವಿಜ್ಞಾನ 10ನೆಯ ತರಗತಿ ಭಾಗ 1 ಭೂಗೋಳಶಾಸ್ತ್ರ ಅಧ್ಯಾಯ 3 ಭಾರತದ ಅರಣ್ಯ ಸಂಪತ್ತು. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರ. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೇದು, ಆಸಾಂ ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರವು ನಿತ್ಯ ಹರಿದ್ವನದ ಅರಣ್ಯಗಳಾಗಿದೆ. ಎರಡನೇದು, ಹಿಮಾಲಯದಲ್ಲಿ ಅರಣ್ಯಗಳು ಕಂಡುಬರುತ್ತವೆ. ಯಾವುವು? ಅಲ್ಪೈನ್ ಅಥವಾ ಹಿಮಾಲಯದ ಅರಣ್ಯಗಳು. ಮೂರನೇದು, ಗಂಗಾ ನದಿ ಮುಖಜ ಭೂಮಿ ಪ್ರದೇಶವನ್ನು ಸುಂದರ್ಬನ್ ಎಂದು ಕರೆಯುತ್ತಾರೆ. ನಾಲ್ಕನೇದು, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಉತ್ತರಾಖಂಡದ ರಾಜ್ಯದಲ್ಲಿದೆ. ಐದನೇದು, ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಅನುಕೂಲಕರ ಪರಿಸರವನ್ನು ಹೊಂದಲು ದೇಶದಲ್ಲಿ 33% ಅರಣ್ಯವಿರಬೇಕು. ಪ್ರಶ್ನೆ ಸಂಖ್ಯೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. 6ನೇದು, ಸ್ವಾಭಾವಿಕ ಸಸ್ಯವರ್ಗ ಎಂದರೇನು? ಉತ್ತರ: ಒಂದು ಪ್ರದೇಶದಲ್ಲಿ ಪ್ರಾಕೃತಿದತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯಗಳು ಸಮೂಹಗಳನ್ನು ಸ್ವಾಭಾವಿಕ ಸಸ್ಯವರ್ಗ ಎಂದು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 7, ಭಾರತವು ಹೊಂದಿರುವ ಅರಣ್ಯ ಪ್ರದೇಶದ ವಿಸ್ತೀರ್ಣವೆಷ್ಟು? ಉತ್ತರ: ಭಾರತವು 7,13,789 ಚದುರು ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ಹೊಂದಿದ್ದು, ಇದು ದೇಶದ ಭೌಗೋಳಿಕ ಕ್ಷೇತ್ರದ 21.71% ಆಗಿದೆ. ಪ್ರಶ್ನೆ ಸಂಖ್ಯೆ 8, ಭಾರತದಲ್ಲಿ ಕಂಡುಬರುವ ಅರಣ್ಯಗಳ ಪ್ರಕಾರಗಳು ಯಾವುವು? ಉತ್ತರ: ನಿತ್ಯ ಹರಿದ್ವರ್ಣದ ಅರಣ್ಯಗಳು, ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು, ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು, ಮ್ಯಾಂಗ್ರೋವ್ ಅರಣ್ಯಗಳು, ಮರುಭೂಮಿ ಅರಣ್ಯಗಳು, ಹಿಮಾಲಯದ ಅಲ್ಪೈನ್ ಅರಣ್ಯಗಳು. ಪ್ರಶ್ನೆ ಸಂಖ್ಯೆ 9, ಭಾರತದಲ್ಲಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳ ಲಕ್ಷಣಗಳು ಮತ್ತು ಹಂಚಿಕೆಯನ್ನು ತಿಳಿಸಿ. ಪ್ರಥಮವಾಗಿ ಲಕ್ಷಣಗಳನ್ನು ನೋಡೋಣ. 75ರಿಂದ 250 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಬೆಳೆಯುತ್ತವೆ. ಭಾರತದ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಅರಣ್ಯಗಳಾಗಿವೆ. ಭಾರತದ ಒಟ್ಟು ಅರಣ್ಯ ಪ್ರದೇಶದ ಸುಮಾರು 65.5% ಭಾಗವನ್ನು ಆವರಿಸಿವೆ. ವನಗಾಲದಲ್ಲಿ ಎಲೆಗಳನ್ನು ಉದುರಿಸುವುದು ಇದರ ಪ್ರಮುಖ ಲಕ್ಷಣವಾಗಿದೆ. ತೇಗ, ಸಾಲ್, ಶೀಶಂ, ಬಿದುರು ಮುಂತಾದ ಮರಗಳು ಹೆಚ್ಚಾಗಿ ಕಂಡುಬರುತ್ತವೆ. ಇನ್ನು ಹಂಚಿಕೆ ನೋಡೋಣ. ಮಧ್ಯ ಭಾರತದ ದಕ್ಕನ್ ಪ್ರಸ್ಥಭೂಮಿ, ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ಕೆಲ ಭಾಗಗಳಲ್ಲಿ ವ್ಯಾಪಕವಾಗಿ ಹರಡಿವೆ. ಮಧ್ಯಪ್ರದೇಶ, ಛತ್ತೀಸ್ಗಢ, ಒರಿಸ್ಸಾ, ಜಾರ್ಖಂಡ್, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಕೆಲವು ಭಾಗಗಳಲ್ಲಿ ಕಂಡುಬರುತ್ತವೆ. ಪ್ರಶ್ನೆ ಸಂಖ್ಯೆ 10, ಅರಣ್ಯಗಳ ಮಹತ್ವವನ್ನು ತಿಳಿಸಿ. ಉತ್ತರ: ಶುದ್ಧ ಗಾಳಿ ಒದಗಿಸುತ್ತವೆ, ಉತ್ತಮ ಗಾಳಿ ಮಳೆಯಾಗಲು ಸಹಾಯ ಮಾಡುತ್ತವೆ, ಮಣ್ಣಿನ ಸವೆತವನ್ನು ತಡೆಯುತ್ತವೆ, ಪ್ರಾಣಿ ಪಕ್ಷಿಗಳ ಆಶ್ರಯ ಒದಗಿಸುತ್ತವೆ, ಔಷಧೀಯ ಸಸ್ಯಗಳ ಆಗರವಾಗಿವೆ, ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುತ್ತವೆ, ಉದ್ಯೋಗ ಅವಕಾಶವನ್ನು ಸೃಷ್ಟಿಸುತ್ತವೆ, ಪರಿಸರದ ಸಮತೋಲನವನ್ನು ಕಾಪಾಡುತ್ತವೆ. ಪ್ರಶ್ನೆ ಸಂಖ್ಯೆ 11, ಅರಣ್ಯ ನಾಶಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ. ಉತ್ತರ: ಕೃಷಿ ವಿಸ್ತರಣೆ, ರಸ್ತೆ ಮತ್ತು ರೈಲು ಮಾರ್ಗಗಳ ನಿರ್ಮಾಣ, ನೀರಾವರಿ ಯೋಜನೆಗಳು, ಕಾಡ್ಗಿಚ್ಚು, ಗಣಿಗಾರಿಕೆ, ಅಕ್ರಮ ಮರ ಕಡಿಯುವುದು, ಅತಿಯಾದ ಮೇಯಿಸುವುದು. ಪ್ರಶ್ನೆ ಸಂಖ್ಯೆ 12, ಅರಣ್ಯ ಸಂರಕ್ಷಣೆ ಎಂದರೇನು? ಉತ್ತರ: ಅರಣ್ಯಗಳನ್ನು ಮಾನವ, ಪ್ರಾಣಿಗಳು ಹಾಗೂ ನೈಸರ್ಗಿಕ ವಿಪತ್ತುಗಳಿಂದ ರಕ್ಷಿಸಿ ಕಾಪಾಡುವುದನ್ನು ಅರಣ್ಯ ರಕ್ಷಣೆ ಎಂದು ಕರೆಯುತ್ತಾರೆ. ಪರಿಸರ ಸಮತೋಲನ ಕಾಪಾಡಲು, ಜೀವ ವೈವಿಧ್ಯತೆಯನ್ನು ರಕ್ಷಿಸಲು ಮತ್ತು ವಾಯುಗುಣ ನಿಯಂತ್ರಿಸಲು ಇದು ಅಗತ್ಯ.
ಪ್ರಶ್ನೆ ಸಂಖ್ಯೆ 13. ದೇಶದಲ್ಲಿನ ಅರಣ್ಯ ಸಂರಕ್ಷಣೆಗೆ ನಿಮ್ಮ ಸಲಹೆಗಳನ್ನು ನೀಡಿರಿ. ಉತ್ತರ: ಹೆಚ್ಚು ಗಿಡಗಳನ್ನು ನೆಡಬೇಕು. ಅಕ್ರಮ ಮರ ಕಡಿಯುವುದನ್ನು ತಡೆಯಬೇಕು. ಕಾಡ್ಗಿಚ್ಚನ್ನು ನಿಯಂತ್ರಿಸಬೇಕು. ಸಾಮಾಜಿಕ ಅರಣ್ಯ ಯೋಜನೆಗಳನ್ನು ಜಾರಿಗೊಳಿಸಬೇಕು. ಸಾರ್ವಜನಿಕರಲ್ಲಿ ಪರಿಸರ ಜಾಗೃತಿ ಮೂಡಿಸಬೇಕು. ಅರಣ್ಯಗಳಲ್ಲಿ ಮೇಯಿಸುವಿಕೆಯನ್ನು ನಿಯಂತ್ರಿಸಬೇಕು. ಪರ್ಯಾಯ ಇಂಧನ ಮೂಲಗಳು ವ್ಯವಸ್ಥೆ ಮಾಡಬೇಕು. ಸಾಮೂಹಿಕ ಮರ ಬೆಳೆಸುವಿಕೆ.